ರಸ್ತೆ ಮಧ್ಯೆ ಬೀಳ್ತಾ ಇರುವಂತಹ ಯಮಗುಂಡಿಗಳಿಂದಾನೇ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಿರುವಾಗ ಮೆಜೆಸ್ಟಿಕ್ ಮೆಟ್ರೋ ಎದುರಲ್ಲೇ ಡೆಡ್ಲಿ ಡ್ರೈನೇಜ್ ಹೋಲ್ ಅಪಾಯಕ್ಕೆ ಆಹ್ವಾನವನ್ನ ಕೊಡ್ತಾ ಇದೆ. ಇದಕ್ಕೊಂದು ಮುಕ್ತಿ ಕೊಡಬೇಕಾದಂತಹ ಅಧಿಕಾರಿಗಳು ಮಾತ್ರ ನಮ್ ವ್ಯಾಪ್ತಿಗೆ ಬರಲ್ಲ ಅಂತ ನುಣುಚಿಕೊಳ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಬೆಂಗಳೂರು ರಸ್ತೆಗಳಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಹದ್ದಿನ ಕಣ್ಣಿಟ್ಟಿರಬೇಕು. ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತಾಗ್ಬೋದು, ನಿಮ್ಮ ವಾಹನಗಳು ಆಕ್ಸಿಡೆಂಟ್ ಆಗ್ಬೋದು. ಬೆಂಗಳೂರಿನ ಪ್ರಮುಖವಾದ ರಸ್ತೆಯಲ್ಲಿ 15 ಅಡಿ ಆಳ ಇರುವಂಥ ಒಂದು ಡ್ರೈನೇಜ್ ಓಪನ್ ಆಗಿದೆ. ಸೊ ಇದರಿಂದ ಸಾಕಷ್ಟು ಆಕ್ಸಿಡೆಂಟು ಆಗ್ತಾ ಇದೆ. ಸದ್ಯ ನಾನೀಗ ಮೆಜೆಸ್ಟಿಕ್ನಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ಎದುರುಗಡೆ ಇರುವಂಥ ರಸ್ತೆಯಲ್ಲಿದ್ದೀನಿ. ನಿಮಗೆ ಆ ಡ್ರೈನೇಜ್ನ ತೋರಿಸ್ತೀನಿ. ನೀವು ನೋಡಿ, ಇದು ನಡು ರಸ್ತೆಯಲ್ಲಿರುವಂತಹ ಒಂದು ಡ್ರೈನೇಜು. ಈ ಡ್ರೈನೇಜ್ನ ಒಂದು ಡೆಪ್ತ್ ಆಳ ಎಷ್ಟಿದೆ ಅಂತ ನೋಡೋದಾದರೆ ಆಲ್ಮೋಸ್ಟ್ 15 ಅಡಿ ಆಳ ಇದೆ. 15 ಅಡಿ ಆಳ ಇದೆ. ಸೊ ಓಪನ್ ಆಗಿದೆ ಅಂದರೆ ಈ ರಸ್ತೆಯಲ್ಲಿ ಬರುವಂತಹ ವಾಹನಗಳಿಗೆ ಇಂಥದ್ದೊಂದು ಇಲ್ಲಿ ಡ್ರೈನೇಜ್ ಓಪನ್ ಆಗಿದೆ ಅನ್ನೋದ್ರ ಬಗ್ಗೆನೇ ಗೊತ್ತಾಗೋದಿಲ್ಲ. ಆ ಮಟ್ಟಕ್ಕೆ ಒಂದು ಇದು ಅಪಾಯಕಾರಿಯಾಗಿದೆ. ಸಹಜವಾಗಿ ಒಂದು ದೊಡ್ಡ ವಾಹನ ಅಂದರೆ ಭಾರಿ ವಾಹನ, ಒಂದು ಬಸ್ ಬಂದಾಗ ಆ ಬಸ್ಸಿಂದನೇ ಏನಾದರೂ ಟೂ ವೀಲರ್ಸರ್ ಏನಾದರೂ ಬಂದರೆ ಟೂ ವೀಲರ್ಸರ್ ಖಂಡಿತವಾಗಿ ಇದರಲ್ಲಿ ಬಿದ್ದು ಎದ್ದು ಹೋಗಬೇಕಾಗಿರೋಂಥ ಪರಿಸ್ಥಿತಿ ಬರುತ್ತೆ. ಬರೋರು ಟೂ ವೀಲರ್ಗಳೆಲ್ಲ ತೊಂದರೆ ಆಗ್ತಾ ಇದೆ. ಈ ಕಡೆ ಬಸ್ಸು, ಈ ಕಡೆ ಫುಲ್ ಟ್ರಾಫಿಕ್ ಬೇರೆ ಆಗ್ತಾ ಇದೆ. ಆಲ್ರೆಡಿ ಬೆಳಗ್ಗೆ 1-2 ಗಾಡಿ ಅಪ್ಸೈಡ್ ಆಗಿದೆ, ಗಾಡಿ ಬಿದ್ದೋಗಿದೆ. ಇಲ್ಲಿ ಬಂದು ಆಟೋದವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ಒಂದು ಸ್ವಲ್ಪ ಆದಷ್ಟು ಬೇಗ ಬಂದು ನಮ್ಮ ಗೌರ್ಮೆಂಟ್ ಅವರು BBMPನ ಅವ್ರು ಯಾರೋ ಬಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಬೇಡ್ಕೊತೀನಿ ಸರ್. ಯಾರಿಗ ತೊಂದರೆ ಆದರೆ ಏನೋ ಮಾಡೋಕ್ಕಾಗುತ್ತೆ. ಒಂದು ಟೂ ವೀಲರ್ ಬಂದರೆ ಅದು ಹಳ್ಳದಲ್ಲಿ ಬಿದ್ದೋಗುತ್ತೆ. ಅದರಿಂದ ಏನೋ ಕ್ಲಿಯರ್ ಮಾಡಲಿ ಅಂತ ನಾವು ಹೇಳ್ಕೊತೀವಿ. ಈ ರೀತಿಯಾದ ಒಂದು ಅಂದರೆ ಕಣ್ಣು ಮುಂದೆ ಈ ರೀತಿಯಾದ ಒಂದು ಅಪಾಯ ಇದೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಇಷ್ಟು ಕೇರ್ಲೆಸ್ ಮಾಡೋದು ನಿಜಕ್ಕೂ ಒಂದು ರೀತಿ ಇನ್ನೊಂದಿಷ್ಟು ಅಪಾಯವನ್ನು ಸ್ವಾಗತ ಮಾಡಿದಂತೆ ಆಗುತ್ತೆ. ಸೊ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಡ್ರೈನೇಜ್ನ ಅಂದರೆ 15 ಅಡಿ ಆಳ ಇರುವಂಥ ಒಂದು ಡ್ರೈನೇಜ್ನ ಕ್ಲೋಸ್ ಮಾಡಿ ಜನಸಾಮಾನ್ಯರಿಗೆ ಒಂದು ಸುಗಮವಾದ ಒಂದು ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.